ಭಾಳ ಜನ ಹೇಳ್ತಾರೆ ಅವರೆಲ್ಲ ಮೂಲಿಗೆ ಹೋಗ್ತಾರ್ರಿ, ಎಲ್ಲರೂ ಮೂಲಿಗೆ ಹೋಗ್ತಾರೆ, ಯಾರೂ ಉಳಿಯಂಗಿಲ್ಲ. ನರೇಂದ್ರ ಮೋದಿಯವ್ರನ್ನ 3ನೇ ಸಲ ಈ ದೇಶದ ಪ್ರಧಾನಮಂತ್ರಿ ಆಗೋರು ಜಗತ್ತಿನಲ್ಲಿ ಯಾರೂ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ, ಯಾಕಂತಂದರೆ ಜನರ ಪ್ರತಿಯೊಬ್ಬ ನರನಾಡಿಗಳಲ್ಲಿ ಅದು ಏನದಪ್ಪ ಅಂದ್ರೆ ನರೇಂದ್ರ ಮೋದಿ ಅನ್ನತಕ್ಕಂಥ ಶಬ್ದ ತುಂಬಿಕೊಂಡದು. ಅದು ಯಾರೂ ಅದನ್ನು ಅಳಕಿಸ್ಲಿಕ್ಕಾಗೋದಿಲ್ಲ. ಎಲ್ಲೇ ಒಂದು ಕಾಗದ ಮೇಲೆ ಎಲ್ಲೇ ಬದಲ ಅಳಕಿಸ್ತೀರಿ, ಆದರೆ ಹೃದಯದಲ್ಲಿ ಅಥವಾ ನರನಾಡಿಗಳಲ್ಲಿ ಬರೆದಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಪ್ರಧಾನಮಂತ್ರಿ ಹೆಸರನ್ನು ಯಾರೂ ಈ ಜಗತ್ತಿನಲ್ಲಿ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತವನ್ನು ಮತ್ತೊಂದು ಸಲ ನಾನು ಹೇಳಿ, ಭಾಳ ಜನರಿಗೆ ಇರಲಿ, ಭಾಳ ಜನರ ಮನಸ್ಸಿನಲ್ಲಿ ಸಂಶಯ ಒಂದೊಂದು ಥರ ಅದಾವ. ಜಡ್ ಆಗ್ಯದ ಅಂತ ಹೇಳ್ಯಾರ, ಏನೇನೋ ಆಗ್ಯದ ಅಂತ ಹೇಳ್ಕೊಂಡಾರ, ತಮ್ಮ ಬಲ ಪಡ್ಕೊಳ್ಳಿ, ನಂದೇನು ತಕರಾರಿಲ್ಲ. ಪಕ್ಷದವ್ರು ಯಾವ ನಿರ್ಣಯ ಮಾಡ್ತಾರೋ ಅದಕ್ಕೆ ನಾನು ಬದ್ಧ ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಪತ್ರಿಕೆ ಮಿತ್ರಗಳು ಕೂಡ ಟಿ ವಿನಲ್ಲಿ ನನಗೆ ಭಾಳ ಇಷ್ಟು ನಾಚಿಕೆ ಬಂತು. ನನಗೆ ಮೊನ್ನೆ ಒಬ್ಬ ವ್ಯಕ್ತಿ ರಮೇಶ್ ಜಿಗಜಿಣಗಿ ಅವರು ಲಿಂಗಾಯತ ವಿರೋಧಿ ಅಂತಕ್ಕಂಥ ಭಾಷಾ ಉಪಯೋಗ ಮಾಡ್ಯಾರಲ್ಲ, ಅವ್ರ ನಾಲ್ಗೆ ಕತ್ತರಿಸ್ಬೇಕು, ದೇವ್ರು ಅವ್ರ ನಾಲ್ಗೆ ಕತ್ತರಿಸ್ಬೇಕು. ನೋಡ್ರಿ, ನನ್ನ ಜೀವನದೊಳಗೆ ನನಗೆ ಜಾತಿ ಅನ್ನೋದು ಗೊತ್ತಿಲ್ಲ. ಆ ಜಾತಿ ಅನ್ನೋದು ಗೊತ್ತಿಲ್ಲ ಅನ್ನೋದ ಕಾರಣಕ್ಕೆ ಇವತ್ತು ಸುಮಾರು 45-50 ವರ್ಷಗಳ ಕಾಲ ನನಗೆ ಜನ ಓಟ್ ಹಾಕ್ಯಾರ. ಇಲ್ಲಿ ಬಿಟ್ಟು ಹೋಗಿ ನಾ ಚಿಕ್ಕೋಡಿಗೆ ಹೋದರೂ ಕೂಡ ಅಲ್ಲಿ ಜನ ನನಗೆ ಓಟ್ ಹಾಕ್ಯಾರ. ನಾನು ಒಂದು ವೇಳೆ ಆ ಲಿಂಗಾಯತರಿಗೆ ವಿರೋಧ ಆಗಿದ್ದು, ದಲಿತರನ್ನ ನಾನು ಕೊಳ್ಳಿ ಕಟ್ಕೊಂಡಿದ್ರೆ ಇವತ್ತಿಗೆ ಈ ಸ್ಥಾನದಲ್ಲಿ ನಾನು ಇರ್ತಿದ್ದಿಲ್ಲ ಅನ್ನತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿ, ಸಮಾಜಕ್ಕೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಬ್ಬ ವ್ಯಕ್ತಿ ಒಂದು ಸಮಾಜದಿಂದ ಯಾವುದೂ ರಾಜಕಾರಣ ಆಗೋದಿಲ್ಲ. ಎಲ್ಲ ಜನರನ್ನು ಕಟ್ಕೊಂಡು ಹೋದರೆ ಮಾತ್ರ ಇದು ರಾಜಕಾರಣ ಆಗ್ತದ ಅಂತಕ್ಕಂಥದ್ದು ನಾನು ಭಾಳ ಸತ್ಯ, ನನ್ನ ಅನುಭವ ಇದು. ನಾನು ಮುಂದಿನ ದಿನಮಾನಗಳಲ್ಲಿಯೂ ಕೂಡ ನಾನು ರಿಟೈರ್ ಆಗುವುದರಲ್ಲಿ ಸಮಾಜಕ್ಕೆ ಒಂದು ಘೋಷಣೆಯನ್ನು ಕೊಡ್ತೀನಿ. ಯಾವಾಗ ಕೊಡ್ತೀನಿ. ಒಬ್ಬ ದಲಿತ ಮನುಷ್ಯ ಈ ಮುಂದುವರೆದ ಸಮಾಜಗಳ ಜೊತೆ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಮುಂದಿನ ನನ್ನ ಪೀಳಿಗೆಗೆ ಕೊಡ್ತೀನಿ ಅಂತಕ್ಕಂಥ ಮಾತವನ್ನು ಹೇಳಿ